ಇವತ್ತು ನಮ್ಮ ಮಧ್ಯೆ ಉಪಸ್ಥಿತಿರುವಂಥ ಅವರ ಸೋದರರಾದ ಶಿವರಾಜ್ ಪಾಟೀಲ್ ಅವರೇ, ಈ ಭಾಗದ ಮುಖಂಡರಾದ ಗುರುರಾಜ್ ಕೋರವರೇ, ಸಹ ಸಂಚಾಲಕರಾದ ಸುಧೀರ್ ಉಪಾಧ್ಯಾಯ ಅವರೇ, ಮುಖಂಡರಾದ ಅನಿರುಗೌಡ ಪಾಟೀಲ್ ಅವರೇ, ಹಾಗೂ ನಡೆದಂಥ ಹನುಮಂತ್ ಅವರೇ, ಇಲ್ಲಿ ನಡೆದಂಥ ಎಲ್ಲ ಪಕ್ಷದ ಮುಖಂಡರು, ವಿಶೇಷವಾಗಿ ಅಮರನಾಥ್ ಪಾಟೀಲ್ರ ಪರವಾಗಿ ಇರ್ತಕ್ಕಂಥ ಒಂದು ಬೆಂಬಲ, ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಸಹಾನುಭೂತಿ ಮಾನ್ಯ ಎಲ್ಲ ಗ್ರಾಜ್ಯುಯೇಟ್ ಮತದಾರರಲ್ಲಿ ಕಳೆದ ಹೋದ ಬಾರಿನೇ ಅವ್ರಿಗೆ ಸಿಗಬೇಕಾಗಿತ್ತು ರೀ. ಅವರು ಆರ್ಟ್ಸ್ ಬರ್ತಿದ್ರು, ಒಳ್ಳೆಯ ವ್ಯಕ್ತಿ ಎಂಬ ಒಂದು ಬೆಂಬಲ ಕೂಡ ನಮ್ಮ ಜೊತೆ ಸೂಚಿಸಿದ್ದಾರೆ. ಒಳ್ಳೆಯ ಒಂದು ವಾತಾವರಣ ಇದೆ, ಪ್ರತಿಯೊಬ್ಬರೂ ನಮ್ಮ ಪ್ರೋತ್ಸಾಹ ನೀಡ್ತಿದ್ದಾರೆ. ವಿಶೇಷವಾಗಿ ಪಾರ್ಟಿ ಜೊತೆ ಅಲ್ಲದೇನೂ ವಿಶೇಷವಾಗಿ ಮೈನಾರಿಟಿ ಬಂದು ವೋಟರ್ಸ್ ಕೂಡ ಇವತ್ತು ಅಮರನಾಥ್ ಪಾಟೀಲ್ ಅವರ ವ್ಯಕ್ತಿತ್ವ, ಅವರು ಹಿಂದೆ ವಿಧಾನ ಪರಿಷತ್ ಸದಸ್ಯರ ಇದ್ದಾಗ ಸ್ಪಂದಿಸಿದಂಥ ನೆನಪುಗಳು ಕೂಡ ಆಗ್ತಾ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾರೆ, ನಾವು ಖಂಡಿತ ಅವ್ರಿಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ, ಅಮರನಾಥ್ ಪಾಟೀಲ್ ಅವರು ಫಸ್ಟ್ ಟರ್ಮಿನಲ್ಲಿ ಗೆಲ್ತಾರೆಂಬ ವಿಶ್ವಾಸ ಇದೆ. ಎಲ್ಲ ಇಡೀ ಪಕ್ಷದ ಕಾರ್ಯಕರ್ತರ ತಂಡ, ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಶರಣ ಸಜ್ಜನ ಅಲ್ಲಿ ಇವರೆಲ್ಲ ಪದಾಧಿಕಾರಿಗಳು ಸಾಕಷ್ಟು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅತ್ಯಂತ ಆತ್ಮವಿಶ್ವಾಸದಿಂದ ಫಸ್ಟ್ ಟರ್ಮ್ನಲ್ಲಿ ಅಮರನಾಥ್ ಪಾಟೀಲ್ ಗೆಲ್ತಾರೆ. ಮುಂದೆ ಕೂಡ ಅವ್ರು ಒಳ್ಳೆಯ ಕೆಲಸ ಮಾಡ್ತಾರಂಬ ನಂಬಿಕೆ ಇದೆ, ಅವ್ರಿಗೆ ವಿಜಯ ಆಗ್ತಾರೆ ಅಂತ. ಈಗ ಮತಯಾಚನೆ ತಾವು ಮಾಡ್ತಾಯಿದ್ದೀರಿ, ಜನರ ಏನಿದೆ ರೆಸ್ಪಾನ್ಸ್? ಮತಯಾಚನೆಗೆ ತಾವು ಮಾಡ್ತಾಯಿದ್ದೀರಿ, ಅವ್ರ ಪರವಾಗಿ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಜನರು ಹೇಳಿಲ್ಲ ಸರ್, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಇಷ್ಟು ಇಂಪ್ರೆಸಿವ್ ಇದ್ದಾರೆ ಜನ. ಅಮರನಾಥ್ ಪಾಟೀಲ್ ನಾವು ಹೇಳೋಕ್ಕಿಂತ ಮುಂಚೆನೇ ಜನ ಹೇಳ್ತಾರೆ, ನಾವು ಹೋದರೆ ಅವರೇ ಎದ್ದು ನಿಂತು ನಮ್ಮ ಕೈ ಹಿಡ್ದು ಏನು ಕೆಲಸ ಇದೆ ಹೇಳ್ರಿ ಅಂತ ಅವರೇ ಮುಂದಾಗಿ ಕೇಳ್ತಾರೆ. ಮತ್ತು ಫೋನ್ ಮಾಡಿ ಹೇಳೋದಲ್ಲದೆ ಜೊತೆಗೆ ಬಂದು ಕೂಡ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ವಿಶೇಷವಾಗಿ ಅವರು ಉಲ್ಲೇಖ ಮಾಡಿದ ಏನಂದ್ರೆ, ನಾವು ಯಾವಾಗ ಹೋದ್ರೂ ಅಮರನಾಥ್ ಪಾಟೀಲ್ ಸಿಗ್ತಾರಂಬ ನಂಬಿಕೆ ಇದೆ. ಇಂಥ ಒಬ್ಬ ನಾಯಕ ನಮಗೆ ವಿಧಾನ ಪರಿಷತ್ ಸದಸ್ಯ ಆಗಬೇಕೆಂಬ ಮತದಾರ ಒಂದು ಒಲವು ಇದೆ. ನಾವು ಓಡಾಡ್ತಾ ಇದ್ದಾಗ ಕಂಡು ಬಂದಂಥ ಒಲವು ಖಂಡಿತ ಅವ್ರ ವ್ಯಕ್ತಿತ್ವಕ್ಕೆ ಮತ್ತು ಪಕ್ಷಕ್ಕೆ ಜಯ ಆಗ್ತದೆ ಅಂತ ಸಂದರ್ಭದಲ್ಲಿ. ನಮ್ಮ ಹೆಸರು ವಿದ್ಯಾಸಾಗರ್ ಶಾಬಾದಿ, ಹಿಂದೆ ಮಹಾನಗರ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದೀನಿ. ಕಳೆದೋದ ಅವಧಿಯಲ್ಲಿ ನನಗೆ ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯದ ನಿಗಮದ ಅಧ್ಯಕ್ಷರಾಗಿ ಕೂಡ ನೇಮಕ ಮಾಡಿದ ಪಕ್ಷ. ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ವಿವಿಧ ಜವಾಬ್ದಾರಿ ಹೊಂದಂಥ ಕಾರ್ಯಕರ್ತರು ಪಕ್ಷದ ಪರವಾಗಿ ಮತ್ತು ಅಮರನಾಥ್ ಪಾಟೀಲ್ ಪರವಾಗಿ ನಾವು ಅತಿ ಸೀರಿಯಸ್ ಆಗಿ ಚುನಾವಣೆಯನ್ನು ನಾವು ಮಾಡ್ತಾಯಿದ್ದೆ. ಆ ಒಂದು ಯಾವ ವ್ಯಕ್ತಿ ಕೆಲಸ ಮಾಡಿರ್ತಾನೆ ಅವನಿಗೆ ದೃಢ ವಿಶ್ವಾಸ ಇರ್ತದೆ. ಖಂಡಿತವಾಗಿ ಅಮರನಾಥ್ ಪಾಟೀಲ್ ಫಸ್ಟ್ ಪ್ರಿಫರೆನ್ಸ್ ಗೆಲ್ತಾರೆಂಬ ವಿಶ್ವಾಸ ನಮಗಿದೆ. ಯಾಕಂದ್ರೆ ಜನರ ಫೀಡ್ಬ್ಯಾಕ್ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು.